ವೆಲ್ಕಮ್ ಬ್ಯಾಕ್ ಗೈಸ್. ಫೈನಲಿ ನಾಳೆ ಮತ್ತು ನಾಳಿದ್ದು KCET 2025 ಎಕ್ಸಾಮ್ ಬರೀತಾನೆ ಇರ್ತೀರಾ. ಸೊ ಇಲ್ಲಿವರೆಗೂ ಎಷ್ಟೋ ಆದಷ್ಟು ಓದಿದ್ದೀನಿ, ಬಟ್ ಕಂಪ್ಲೀಟಾಗಿ ಓದಿಲ್ಲ ಅನ್ನೋ ಭಯ ಒಂದು ಕಡೆ ಆದರೆ, ಲೈಕ್ ನಾಳೆ ಪೇಪರ್ ಏನಾದರೂ ಟಫ್ ಆಗಿಬಿಟ್ರೆ ಏನು ಮಾಡೋದು, ಲೈಕ್ ಆಲ್ಮೋಸ್ಟ್ ಏನೇ ಪ್ರಿಪೇರ್ ಆಗಿದ್ರು ಎಲ್ಲ ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಲೈಕ್ ಆ್ಯಂಕ್ಷಿಯಸ್ನೆಸ್ ಅಂತೂ ಇದ್ದೇ ಇರುತ್ತೆ. ಲೈಕ್ ನಾವಿಬ್ರು ಬ್ಯಾಕ್ ಇನ್ 2022 ಆ್ಯಂಡ್ 2020 ಇಫ್ ಐ ಆಮ್ ನಾಟ್ ರಾಂಗ್. ಸೊ KCET ಬರೆಯುವಾಗ ನೀವೇನೇನು ಫೇಸ್ ಮಾಡ್ತಿದ್ದೀರಾ ಅದನ್ನೆಲ್ಲ ಫೇಸ್ ಮಾಡೇ ಬಂದಿರ್ತೀವಿ. ಸೊ ಇಲ್ಲಿ ಏನಾದ್ರು ಹೇಳ್ತಿರ್ತೀವಿ ಅಂದರೆ ದಟ್ ಲೈಕ್ ಹ್ಯಾಸ್ ಸಮ್ ವ್ಯಾಲ್ಯೂ ಆ್ಯಂಡ್ ಹ್ಯಾಸ್ ಸಮ್ ಎಕ್ಸ್ಪೀರಿಯನ್ಸ್ ಬಿಹೈಂಡ್ ಇಟ್ ಅಂತ. ಸೊ ತಲೆ ಕೆಡ್ಸ್ಕೋಬೇಡಿ, ಲೈಕ್ ಇವಾಗ ಇಟ್ಸ್ ಜಸ್ಟ್ ದ ಟೈಮ್ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಅಲ್ಲಿ. ಆ್ಯಂಡ್ ಎಷ್ಟು ಓದಿದ್ದೀರಾ, ಲೈಕ್ ಇವಾಗ ಏನು ಓದಿಲ್ಲ, ಲೈಕ್ ಏನು ಓದಬೇಕಾಗಿತ್ತು, ಲೈಕ್ ಮುಂಚೆ ಏನೇನು ಮಾಡಬೇಕಾಗಿತ್ತು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋ ಟೈಮು ಅಲ್ಲ, ಆ್ಯಂಡ್ ಅದಕ್ಕೆ ಟೈಮ್ ಕೂಡ ಇಲ್ಲ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ಇವಾಗ ಇಲ್ಲಿವರೆಗೂ ಏನೇನು ಮಾಡಿದ್ದೀರಾ ಅದನ್ನೆಲ್ಲದಕ್ಕೂ ಜಸ್ಟಿಸ್ ಮಾಡಬೇಕು ಅಂದರೆ, ಲೈಕ್ ನಾಳೆ ಬೆಳಗ್ಗೆ ಫ್ರೆಶ್ ಆಗಿ ಇಲ್ಲಿವರೆಗೂ ಏನೇನು ಮಾಡಿದ್ದೀನೋ ಅದಕ್ಕೆ ಜಸ್ಟಿಸ್ ಮಾಡ್ಬಿಟ್ಟು ಬರೋಣ ಅಂತ ಹೇಳಿ ಅದರಿಂದ ಮ್ಯಾಕ್ಸಿಮಮ್ ಔಟ್ಪುಟ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಅದ್ರ ಬಗ್ಗೆ ಲೈಕ್ ಚಂದನ್ ಇಸ್ ದ ಬೆಸ್ಟ್ ಪರ್ಸನ್ ಟು ಸ್ಪೀಕ್ ಅನ್ಸುತ್ತೆ. ಸೊ ಅವನು ಕೂಡ KCET 2020 ಮೂಲಕನೇ ಇಂಜಿನಿಯರಿಂಗ್ ಕಾಲೇಜಿಗೆ ಜಾಯ್ನ್ ಆಗಿ, ಆ್ಯಂಡ್ ರೆಸ್ಟ್ ಇಸ್ ಹಿಸ್ಟ್ರಿನೇ, ಎಲ್ರಿಗೂ ಗೊತ್ತೇ ಇದೆ ಅದು. ಸೊ ಹಿಲ್ ಟೇಕ್ ಓವರ್. ಸೊ ಫಸ್ಟ್ ಆಫ್ ಆಲ್ ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ನಿಮ್ಮದು ನಾಳೆ ನಾಡಿದ್ದು ಎಕ್ಸಾಮ್ ಇದೆ ಅಂತ ಗೊತ್ತು. ಜಸ್ಟ್ ನಿಮಗೆ ವಿಷಸ್ ಹೇಳೋಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿರೋದು. ಅದ್ರ ಜೊತೆಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ಇನ್ನ ಅಂತ ಅಂದರೆ ರಿಸರ್ಚ್ ಮಾಡೋಕೆ ಹೋಗ್ಬೇಡಿ, ಟೈಮ್ ವೇಸ್ಟ್ ಮಾಡಬೇಡಿ. 2 days ಆದಮೇಲೆ ನಾನೇ ಇನ್ನೊಂದು ವೀಡಿಯೋ ಹಾಕಿ ನನ್ನ ಬಗ್ಗೆ ತಿಳಿಸಿ, ನಾನೇನು ಮಾಡ್ತೀನಿ, ನಾನೇನು ನಿಮ್ಗೇನು ಹೆಲ್ಪ್ ಮಾಡ್ಬೋದು ಅದೆಲ್ಲನೂ ಹೇಳ್ತೀನಿ. ಸೊ ದರ್ಶನ್ ಚಾನಲಲ್ಲೂ ನಾನು ವೀಡಿಯೋಸ್ನ ನೋಡ್ತಾ ಇದ್ದೆ, ವೀಡಿಯೋಸ್ಗೆ ತುಂಬ ಕಮೆಂಟ್ಸ್ ಮಾಡಿದಿರಿ, ಮೋಟಿವೇಟ್ ಆಗ್ತಿದ್ದೀನಿ, ತುಂಬ ಎಂಕರೇಜ್ ಮಾಡ್ತೀರಾ, ಥ್ಯಾಂಕ್ ಯು ಅಂತ ಎಲ್ಲ. ಸೊ ಆ್ಯಕ್ಚುಲಿ ಈ ಮೋಟಿವೇಶನ್ನ ಇಟ್ಕೊಂಡು ತುಂಬ ಪ್ರಿಪೇರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಇದೇ ಪ್ರಿಪ್ರೇಷನ್ನ ಇಟ್ಕೊಂಡು ಇವಾಗ ಎಕ್ಸಿಕ್ಯೂಟ್ ಮಾಡೋ ಟೈಮ್ ಬಂದಿದೆ. ಎಕ್ಸಿಕ್ಯೂಷನ್ನ ಹೆಂಗೆ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ರಿಸಲ್ಟ್ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇವಾಗ ಎಕ್ಸಿಕ್ಯೂಟ್ ಮಾಡುವಾಗ ತುಂಬ ಜನ ನರ್ವಸ್ ಆಗೋ ಚಾನ್ಸಸ್ ಜಾಸ್ತಿ. ನಾನು ಸಹ ನಂದು NTSC ಎಕ್ಸಾಮ್ನ 10th ಬರೆದಾಗ ನರ್ವಸ್ ಆಗಿ ಇಡೀ ಪೇಪರ್ ಹೋಗಿತ್ತು, ಫಸ್ಟ್ 2 ಕ್ವೆಶನಲ್ಲೇ ಸಿಗಾಕೊಂಡು. ಅದೇ ಥರ ನೀವು ಮಾಡ್ಕೋಬೇಡಿ. ಸ್ಟಾರ್ಟಿಂಗ್ ಕ್ವೆಶನ್ಸಲ್ಲಿ ಆಗಲಿಲ್ವಾ, ನೆಕ್ಸ್ಟ್ ಕ್ವೆಶನ್ಗೆ ಹೋಗಿ ಮತ್ತೆ ಬರ್ಬೋದು ಆ ಕ್ವೆಶನ್ಗೆ. ಪ್ಲಸ್ ನರ್ವಸ್ ಆಗಬೇಡಿ. ಮಾಡಬೇಕಾದ್ರೆ ಎಷ್ಟೊಂದು ಜನಕ್ಕೆ ಕೈ ನಡುಕ್ತಾ ಇರ್ತಾರೆ, ನಾನು ಅಬ್ಸರ್ವ್ ಮಾಡಿದ್ದೀನಿ ಎಕ್ಸಾಮ್ ಸೆಂಟರ್ಸಲ್ಲಿ. ಸೊ ಅದೆಲ್ಲ ಮಾಡ್ಕೋಬೇಡಿ. ನಿಮ್ಗೇನು ಗೊತ್ತೋ ಅದನ್ನು ನಾನು ಮಾಡ್ತೀನಿ, ನಂಗೆ ಅದು ಗೊತ್ತು, ಕಾನ್ಫಿಡೆನ್ಸ್ ಇದೆ, ನಾನು ಮಾಡೇ ಮಾಡ್ತೀನಿ, ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ಹೋಗಿ. ನಿಜವಾಗ್ಲೂ ಆಗುತ್ತೆ, ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ. ಬಟ್ ನರ್ವಸ್ ಆದರೆ ತುಂಬ ಕಷ್ಟ ಆಗುತ್ತೆ, ಇವಾಗಲೇ ಹೇಳ್ತಾ ಇದ್ದೀನಿ. ಬಟ್ ಇವಾಗ ನೀವು ನರ್ವಸ್ ಆಗಿಬಿಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ. ಎಕ್ಸಾಮ್ ಹಾಲಲ್ಲಿ ನರ್ವಸ್ ಆಗಿದ್ರು ತಿಳ್ಕೊಳ್ಳಿ, ನಾನು ಒಂದು Tier 2 ಕಾಲೇಜಿಂದ ಬಂದಿರೋನು, ತುಂಬ Tier 3 ಕಾಲೇಜಿಂದ ಬಂದಿರೋರು ಸಹ ನಮ್ಮಷ್ಟೇ ಲೆವೆಲಲ್ಲಿದ್ದಾರೆ, IIT ಓದಿರೋರು ನಮ್ಮಷ್ಟೇ ಲೆವೆಲ್ ಇದ್ದಾರೆ. ಅಂದರೆ ನೀವು ಕಾಲೇಜ್ ಬಿಟ್ಟು ಎಕ್ಸ್ಟ್ರಾ ಸ್ಕಿಲ್ಸ್ ಏನು ಕಲಿತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಹಾಗಂತ KCET ಎಕ್ಸಾಮ್ನ ನೀವು ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಕೇರ್ಲೆಸ್ ಆಗಿ ಮಾಡಬೇಡಿ. ಇದ್ರ ಜೊತೆಗೆ ಲೈಕ್ ನಾನು ನಿಮಗೆ ಹೇಳ್ತಾ ಇರೋದಲ್ಲ, ನರ್ವಸ್ ಆಗಿ ನೀವು ಪ್ಯಾನಿಕ್ ಆಗಬಾರ್ದು ಅಂತ. ಸೊ ಏನೇ ಆದ್ರೂ ನೀವೇನು ಸ್ಕಿಲ್ಸ್ ಕಲಿತೀರಾ ಅನ್ನೋದೇ ಮ್ಯಾಟ್ರ್ ಆಗೋದು, ನಿಮ್ಮ ಕಾಲೇಜ್ ಅಷ್ಟು ಮ್ಯಾಟ್ರ್ ಆಗಲ್ಲ. ಸೊ ಎಂಡ್ ಆಫ್ ದ ಡೇ ನಿಮ್ಗೇನು ಗೊತ್ತು ಅದನ್ನು ಎಕ್ಸಿಕ್ಯೂಟ್ ಮಾಡಿ. ಎಕ್ಸಿಕ್ಯೂಟ್ ಮಾಡಾದ್ಮೇಲೆ ರಿಸಲ್ಟು ಅದು ಗೊತ್ತಲ್ವಾ, ನೀವು ಮಾಡ್ತೀರಾ, ರಿಸಲ್ಟು ಅದು ಬರುತ್ತೆ. ಆ ರಿಸಲ್ಟ್ ಬಂದಾದ್ಮೇಲೂ ನಿಮ್ಮ ಕಾಲೇಜ್ ಚೆನ್ನಾಗಿರೋ ಕಾಲೇಜೇ ನಿಮಗೆ ಸಿಗಬೇಕು ಅಂತ ಇದ್ದರೆ ಅಲ್ಲಿ ಕೌನ್ಸಿಲಿಂಗ್ ಪ್ರಾಸೆಸ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ದರ್ಶನ್ ಇದ್ದೇ ಇದ್ದಾನೆ. ಸೊ ಕೌನ್ಸಿಲಿಂಗ್ ಕರೆಕ್ಟಾಗಿ ಮಾಡ್ಕೊಳ್ಳಿ, ನಿಮಗೆ ನಿಮ್ಮ ರ್ಯಾಂಕಿಂಗ್ಗೆ ಎಷ್ಟು ಬೆಸ್ಟ್ ಕಾಲೇಜ್ ಆಗುತ್ತೋ ಅದು ಸಿಗುತ್ತೆ. ಅದು ಸಿಕ್ಕಾದ್ಮೇಲೆ ಪ್ರಾಕ್ಟಿಕಲ್ ಸ್ಕಿಲ್ಸ್ ಬೇಕು ಅಂದರೆ ಇಂಜಿನಿಯರಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ ಇದೆ, ಪ್ಲಸ್ ಇವನು ಇನ್ಸ್ಟಾಗ್ರಾಮಲ್ಲಿ ಏನೋ ಮಾಡ್ತಾ ಇರ್ತಾನೆ. ಸೊ ಎಲ್ಲನೂ ಫಾಲೋ ಮಾಡ್ಬೋದು. ಬಟ್ ಅದೆಲ್ಲನೂ ಬಿಟ್ಬಿಡಿ. ಇವಾಗ ಮೇನ್ ಇಂಪಾರ್ಟೆಂಟ್ ಏನಿರೋದು, ನನಗೇನು ಗೊತ್ತೋ ಅದನ್ನು ನಾಳೆ ಹೋಗಿ ಎಕ್ಸಿಕ್ಯೂಟ್ ಮಾಡ್ತೀನಿ. ನನಗೇನು ಗೊತ್ತಿಲ್ಲ ಅಂದ್ರೂ ಅಟ್ಲೀಸ್ಟ್ 1% ಗೊತ್ತಿದ್ರು ಆ 1%ನೇ ನಾನು ಎಫರ್ಟ್ ಹಾಕ್ತೀನಿ ಅಲ್ಲಿ. ಸೊ 1% ಮಾಡೋಕ್ಕೋಸ್ಕರ 100% ಎಫರ್ಟ್ ಹಾಕ್ತೀನಿ. ಈ ರೀತಿ ನಿಮ್ಮ ಆ್ಯಕ್ಚುಲ್ ಮೈಂಡ್ ಸೆಟ್ ಇರಬೇಕು. ಸೊ ವಿತ್ ಆಲ್ ದಿಸ್ ನೀವು ಕರೆಕ್ಟಾಗಿ ಎಕ್ಸಾಮ್ ಹಾಲ್ಗೆ ಹೋದರೆ ಕರೆಕ್ಟಾಗಿ ಲೈಕ್ ದ ಬೆಸ್ಟ್, ನಿಮ್ಮ ಬೆಸ್ಟ್ ನೀವು ಕೊಡ್ತೀರಾ, ನಿಮ್ಮ 110% ಕೊಡ್ತೀರಾ ಅಂತ ಅನ್ಕೊತೀನಿ. ಇಷ್ಟು ಹೇಳಬೇಕಾಗಿತ್ತು, ಅದಕ್ಕೋಸ್ಕರ ನಾನೇ ಇವನಿಗೆ ಫೋರ್ಸ್ ಮಾಡಿ ಈ ವಿಡಿಯೋನ ಮಾಡಿಸಿದೆ. ಆಲ್ ದ ಬೆಸ್ಟ್ ಗೈಸ್. ದರ್ಶನ್ ಏನಾರು ಹೇಳೋದಿದೆಯಾ? ಇನ್ನೇನಿಲ್ಲ, ಲೈಕ್ ಇಂಜಿನಿಯರಿಂಗ್ ಬಗ್ಗೆ ಲೈಕ್ ಕರೆಂಟ್ಲಿ ಕರ್ನಾಟಕದಲ್ಲಿ ಎಸ್ಪೆಷಲಿ ದರ್ ಇಸ್ ನೋ ಬೆಟರ್ ಪರ್ಸನ್ ಟು ಕನ್ಸಲ್ಟ್ ಟು ಅಥವಾ ಟು ಟೇಕ್ ಸಮ್ ಇನ್ಸೈಟ್ಸ್ ಫ್ರಮ್. ಸೊ ಅವ್ನು ಏನೇನು ಹೇಳಬೇಕೆಲ್ಲ ಹೇಳಿದ್ದಾನೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಜಸ್ಟ್ ಕಂಟ್ರೋಲ್ ದ ಕಂಟ್ರೋಲೇಬಲ್ಸ್ ಅಂತ. ಇವಾಗ ಕಣ್ಮುಂದೆ ಲೈಕ್ ನೆಕ್ಸ್ಟ್ 2 days ಲೈಕ್ 4 ಎಕ್ಸಾಮಿನೇಷನ್ಸ್ ಇದೆ. ಅದನ್ನ ನಿಮ್ಮ ಕೈಲಿ ಎಷ್ಟು ಬೆಸ್ಟ್ ಆಗುತ್ತೋ ಆ್ಯಂಡ್ ಎಷ್ಟು ಬೆಸ್ಟ್ ಥರದಲ್ಲಿ ಆಗುತ್ತೋ ಇದನ್ನ ಮಾಡ್ಕೊಳ್ಳಿ. ಆ್ಯಂಡ್ ಸುಮ್ಮನೆ ಸ್ವಲ್ಪ ಮಿಸ್ಟೇಕ್ಸಿಂದ ಅದನ್ನೆಲ್ಲ ಮಿಸ್ ಔಟ್ ಮಾಡ್ಕೊಬೇಡಿ. ನಾನು ವೀಡಿಯೋಸಲ್ಲೆಲ್ಲ ಮಿಸ್ಟೇಕ್ಸ್ ಬಗ್ಗೆ ಮಾತಾಡಿದ್ದೀನಿ. ಸೊ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಗೈಸ್, ಆನ್ ಬಿಹಾಫ್ ಆಫ್ ಮೀ, ಆನ್ ಬಿಹಾಫ್ ಆಫ್ ಚಂದನ್, ಆ್ಯಂಡ್ ಆನ್ ಬಿಹಾಫ್ ಆಫ್ ಅವರ್ ಎಂಟೈರ್ ಕಮ್ಯುನಿಟಿ, ಇಂಜಿನಿಯರಿಂಗ್ ಇನ್ ಕನ್ನಡ ಕಮ್ಯುನಿಟಿ ಇರ್ಬೋದು ಅಥವಾ ನಮ್ಮ ಚಾನಲ್ ಕಮ್ಯುನಿಟಿ ಇರ್ಬೋದು. ಲೈಕ್ ಆಲ್ ಆಫ್ ಅಸ್ ಬಿಲಾಂಗ್ ಟು ದ ಸೇಮ್ ಫ್ಯಾಮಿಲಿ ಅಂತ ಹೇಳ್ತಾ. ಸೊ ಅಲ್ಟಿಮೇಟ್ಲಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು.